ಆಲ್ಮೋಸ್ಟ್ 12 ವರ್ಷದ ಹಿಂದ್ಗಡೆ. ಇವತ್ತಿಗೂ ಅದು ನನಗೆ ಒಂಥರ ಮಿಸ್ಟರಿಯಾಗೇ ಉಳಿದಿದೆ. ಅವ್ರು ಹೇಳಿದ್ದು ಪ್ರತಿಯೊಂದು ಮಾತು 12 ವರ್ಷಗಳ ಆದಮೇಲೇನು ಅದು ಸತ್ಯವಾಗೇ ಇದೆ. ಇಸ್ ಅನ್ನೋನ್ ಪರ್ಸನ್, ಸ್ಟ್ರೇಂಜರ್. ಬಟ್ ಇನ್ನು ಕೆಲವೇ ನಿಮಿಷಗಳಲ್ಲಿ ಇವ್ರು ನಮಗೆ ಪರಿಚಿತರಾಗ್ತಾರೆ. ಇವತ್ತಿಗೂ ಇಟ್ಸ್ ಎ ಮಿಸ್ಟ್ರಿ. ನೀವು ಏನು ಹೇಳ್ತೀರಾ, ಏನು ಮಾಡ್ತೀರಾ, ಬಟ್ ನನ್ನ ಜೀವನದಲ್ಲಿ ಯಾರಾದ್ರೊಬ್ಬರು ನಾನು ಗೈಡ್ ಮಾಡ್ತಾರೆ ಅಂದರೆ ಅದು ನೀವೇ. Thank you, sir. Clairvoyant is a person who actually recaps everything what has happened, what will happen ಅಂತ ಕ್ಲೇರ್ವಾಯಂಟ್ ಶಕ್ತಿ ಇದೆಯಲ್ಲ. ಮತ್ತೆ ಇದು ಆಗಕ್ಕೆ ಕಾರಣ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನೀವು ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ಕ್ಲೇರ್ವಾಯಂಟ್ ಆಗಕ್ಕಾಗಲ್ಲ. ಈಗ ಯಾರೇ ಒಬ್ಬರ ಬಗ್ಗೆ ಯು ಶುಡ್ ಬಿ ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಂಡಷ್ಟು ನೀವು ಅವ್ರ ಬಗ್ಗೆ ಹೇಳಕ್ಕಾಗಲ್ಲ. ಕ್ಲೇರ್ವಾಯಂಟ್ಸಿ ಇಸ್ ಸಮಥಿಂಗ್ ಲೈಕ್ ದಟ್. ಎಷ್ಟು ಡಿಟ್ಯಾಚ್ಡ್ ಆಗಿರ್ತೀರಾ, ಪ್ಯೂರ್ ಆಗಿ ನೀವು ತುಂಬಾನೇ ಹಾನೆಸ್ಟ್ ಆಗಿ ನೀವಾಗಿರ್ಬೇಕು ಹೊರತು ಮುಂದೆ ಇರುವಂತಹ ವ್ಯಕ್ತಿ ಜೊತೆ ನೀವು ಎಷ್ಟು ಸಂಬಂಧನ ಕಲ್ಪಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಹೇಳಿದೆ ಸ್ಟ್ರೇಂಜರ್ ಥೆರಪಿ ಇದು. ಇಟ್ಸ್ ಸ್ಟ್ರೇಂಜರ್ ಥೆರಪಿ. ಯು ಶುಡ್ ಆಲ್ವೇಸ್ ಮೀಟ್ ಸ್ಟ್ರೇಂಜರ್ಸ್ ಟು ನೋ ಅಬೌಟ್ ದ ಸ್ಟ್ರೇಂಜರ್ ಅಂಡ್ ಪ್ರಿಡಿಕ್ಟ್ ಅಬೌಟ್ ದ ಸ್ಟ್ರೇಂಜರ್. ಸೊ ಡೆಫಿನೆಟ್ಲಿ ನೀವು ಹೇಳೋ ಒಂದು ಚಿಕ್ಕ ಸಜೆಷನ್ಸು ನಮ್ಮ ಡೈಲಿ ರೊಟೀನ್ಸು, ನಮ್ಮ ಡಿಸಿಷನ್ಸು, ನಮ್ಮ ಒಂದು ವ್ಯಕ್ತಿತ್ವದ ಮೇಲೆ, ಒಂದು ರಿಲೇಶನ್ಶಿಪ್ ಮೇಲೆ, ಎಲ್ಲದ್ರ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ. ಈ ಎರಡು ಅಂಗೈಗಳನ್ನ ಈ ಅಂಗೈಗಳು ಎರಡು ಮುಖಾಮುಖಿಯಾಗಿ ನೋಡ್ತಾ ಇರಬೇಕು. ಇಲ್ಲಿ ಶುಕ್ರ ಮತ್ತೆ ಮರ್ಕ್ಯೂರಿ ಬುಧ. ಸೊ ಇವೆರಡು ನೀಟಾಗಿ ಟಚ್ ಆಗ್ಬೇಕಾರೆ ಈ 3 ಬೆರಳುಗಳು ಅಳ್ಳಾಡಬಾರದು. ತುಂಬಾ ಜನಕ್ಕೆ ಅದು ಇದೆಲ್ಲ ಟಚ್ ಮಾಡಬಾರದು, ನೇಲ್ಸ್ ಟಚ್ ಮಾಡ್ಬೇಕು. ತುಂಬಾ ಕಷ್ಟ ಇದೆ. ಆಲ್ಮೋಸ್ಟ್ 80% ಆಫ್ ಪೀಪಲ್ ಕ್ಯಾನ್ ನಾಟ್ ಡೂ ಇಟ್. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಬಸವ ಆಕ್ಟಿವ್ ಅಕಾಡೆಮಿಗೆ ಸ್ವಾಗತ. ಸೊ ಈ ದಿನದಿಂದ ಬಸವ ಆಕ್ಟಿವ್ ಅಕಾಡೆಮಿನಲ್ಲಿ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಉದ್ದೇಶ ಅಷ್ಟೇ, ನಮ್ಮ ಲೈಫ್ ಬೆಟರ್ಮೆಂಟಿಗೆ ತುಂಬ ಜನರ ಅವಶ್ಯಕತೆ ಇರುತ್ತೆ. ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್. ಫೈನಾನ್ಷಿಯಲ್ಸ್ ಟ್ರೈನರ್ಸ್ ಬೇಕಾಗ್ತಾರೆ, ಈಲರ್ಸ್ ಬೇಕಾಗ್ತಾರೆ, ಅಗ್ರಿಕಲ್ಚರಿಸ್ಟ್ ಬೇಕಾಗ್ತಾರೆ. ಸೊ ನಮ್ಮ ಜೀವನದಲ್ಲಿ ಸುಮಾರು ಜನದ ಮಾರ್ಗದರ್ಶನ ತುಂಬಾ ಅವಶ್ಯಕತೆ. ಸೊ ಹಾಗಾಗಿ ನಮ್ಮ ಬಸವ ಆಕ್ಟಿವ್ ಅಕಾಡೆಮಿನಲ್ಲಿ ಈ ಒಂದು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅವರು ಇವತ್ತು ನಿಮಗೆ ಸ್ಟ್ರೇಂಜರ್ಸ್ ಆಗಿರ್ತಾರೆ. ಸ್ಟ್ರೇಂಜರ್ಸಿಂದ ನಿಮ್ಮನ್ನು ಪರಿಚಿತರನ್ನಾಗಿ ಮಾಡೋದೇ ಈ ಒಂದು ಪಾಡ್ಕಾಸ್ಟ್ನ ಉದ್ದೇಶ. ಇವತ್ತು ನಮ್ಮೊಂದಿಗೆ ಮಿಸ್ಟರ್ ಸಂತೋಷ್ ಅವರಿದ್ದಾರೆ. ನಮಸ್ಕಾರ ಸಂತೋಷ್. ನಮಸ್ಕಾರ ಸರ್. ವೆಲ್ಕಮ್ ಟು ಬಸವ ಆಕ್ಟಿವ್ ಅಕಾಡೆಮಿ. ಸೊ ಇವ್ರು ಯಾರು ಅಂತ ಇವತ್ತು ನಿಮಗೆ ಇಸ್ ಅನ್ನೋನ್ ಪರ್ಸನ್, ಸ್ಟ್ರೇಂಜರ್. ಬಟ್ ಇನ್ನು ಕೆಲವೇ ನಿಮಿಷಗಳಲ್ಲಿ ಇವ್ರು ನಮಗೆ ಪರಿಚಿತರಾಗ್ತಾರೆ. 2013ರಲ್ಲಿ ನಮ್ಮ ಫ್ರೆಂಡ್ ಮೋಹನ್ ಅಂತೇಳಿ ಸಂತೋಷ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅವ್ರನ್ನ ಒಂದ್ಸತಿ ಭೇಟಿ ಮಾಡಿ ಅಂತೇಳಿ, ಈ ಥರ ಇದ್ದಾರೆ ಅಂತ ಒಬ್ಬರು ತಿಳಿಸಿದ್ರು. ಸೊ ದೆನ್ ಇವರು ನಮ್ಮ ಹೀಲಿಂಗ್ ಸೆಂಟ್ರಿಗೆ ಬರ್ತಾಯಿದ್ರು ಆ್ಯಂಡ್ ಸಮ್ಮ ಸಜೆಷನ್ಸ್ ಕೊಡ್ತಾಯಿದ್ರು. ನಾನು ಏನು ಮಾಡ್ಬೋದು, ಯಾವುದ್ರಲ್ಲಿ ಬೆಟರ್ಮೆಂಟ್ ಮಾಡ್ಬೋದು ಅಂತ. ಒಂದಿನ ಅವ್ರ ಮನೆಗೂ ನಾನು ಭೇಟಿ ಕೊಟ್ಟೆ. ಬಟ್ ಅವತ್ತಿಂದು ಅವ್ರು ಏನೇನು ಹೇಳ್ತಾಯಿದ್ರು ಆಲ್ಮೋಸ್ಟ್ 12 ವರ್ಷದ ಹಿಂದ್ಗಡೆ, ಇವತ್ತಿಗೂ ಅದು ನನಗೆ ಒಂಥರ ಮಿಸ್ಟರಿಯಾಗೇ ಉಳಿದಿದೆ. ಅವ್ರು ಹೇಳಿದ್ದು ಪ್ರತಿಯೊಂದು ಮಾತು 12 ವರ್ಷಗಳ ಆದಮೇಲೇನು ಅದು ಸತ್ಯವಾಗೇ ಇದೆ. ಇಲ್ಲಿವರೆಗೂ ನಾನು 40 ಇಯರ್ಸ್ ಆಫ್ ಲೈಫ್ ಜರ್ನಿಯಲ್ಲಿ ಎಲ್ಲಿಯೂ ನಾನು ಅಸ್ಟ್ರಾಲಜರ್ ಹತ್ರ ಹೋಗಿಲ್ಲ, ಮುಂದಿನ ಜೀವನ ಹೇಗೆ ಅಂತ ಕೇಳಿಲ್ಲ, ಹಿಂದೆ ಏನಾಯ್ತು ಅಂತ ಅದನ್ನು ನಾವು ಮಾರ್ಪಾಡು ಮಾಡ್ಕೊಳಕ್ಕೆ ಹೋಗಿಲ್ಲ. ಬಟ್ ಲೈಫ್ ಹೇಗೆ ಬಂತು ಅದು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ 2014ರಲ್ಲಿ ನಾನು ಸಂತೋಷ್ ಅವ್ರ ಮನೆಗೆ ಹೋದಾಗ ಅವರು ಗೊತ್ತಿಲ್ಲ ಅವ್ರು ಏನು ನನ್ನ ನೋಡ್ತಾರೆ, ಏನು ಹೇಳ್ತಾರೆ, ಆಲ್ ದೋಸ್ ಥಿಂಗ್ಸ್ ಇಟ್ಸ್ ಅ ಮಿಸ್ಟ್ರಿ. ಇವತ್ತಿಗೂ ಆ ಮಿಸ್ಟ್ರಿನ ಅನ್ಲಾಕ್ ಮಾಡಿಸೋಣ ಅಂತ ಇವತ್ತು ನಾನು ಇಲ್ಲಿ ಕರೆಸಿದ್ದೀನಿ ಅವ್ರನ್ನ. ಸೊ ನೋಡಿದ ತಕ್ಷಣ ಹೇಳಿದರು, ಸೊ ನಿಮ್ಮದು ಆರ ಏನಿದೆ ಇಟ್ ಇಸ್ ಫಾರ್ಮರ್ಸ್ ಆರ ಅಂತೇಳಿ. ಸೊ ಈ ಲಾಸ್ಟ್ 12 ವರ್ಷದಲ್ಲಿ ನಾನು ಏನೆಲ್ಲ ಚಟುವಟಿಕೆಗಳು ಮಾಡಿದ್ದೀನಿ, ಅದು ನನ್ನ ಇನ್ವೆಸ್ಟ್ಮೆಂಟ್ ಇರ್ಬೋದು, ನನ್ನ ಪ್ಯಾಷನ್ ಇರ್ಬೋದು, ನನ್ನ ಒಡನಾಟ ಇರ್ಬೋದು, ಪ್ರತಿಯೊಂದೂ ಅಗ್ರಿಕಲ್ಚರ್ ರಿಲೇಟೆಡ್. ಇವತ್ತಿಗೂ ನಾನು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿಲ್ಲ. ಬೆಂಗಳೂರಿಂದ 30 ಕಿಲೋಮೀಟ್ರ್ ಆಚೆ ತೋಟದಲ್ಲಿ ಮನೆ ಕಟ್ಕೊಂಡಿದ್ದೀನಿ. ಯಾಕಾಗಿ ಅಂದರೆ ನನ್ನ ಜೀವನ ಆಲ್ಮೋಸ್ಟ್ ವಿತ್ ನೇಚರ್. ಹೊಲ ಮನೆ ಇದ್ರೇ ನನಗೆ ಒಂಥರ ನೆಮ್ಮದಿ. ತುಂಬ ಜನ ಹೇಳ್ತಾರೆ ಬೆಂಗಳೂರಲ್ಲಿ ಇರ್ಬೋದಲ್ಲ, ಯಾಕೆ ಅಲ್ಲಿದ್ದೀರ ಅಂತ. ಸೊ ನನಗೆ ಅದು ಖುಷಿ ಕೊಡುತ್ತೆ. ಒಂದು ಸಂಜೆ ಹೊತ್ತು ಇಲ್ಲ ಬೆಳಗ್ಗೆ ಹೊತ್ತು ಹೊಲದಲ್ಲಿ ಹೋಗಿ ಸ್ವಲ್ಪ ಕೆಲಸ ಮಾಡಿ ಬರೋದು, ಇಲ್ಲ ಹೊಲಕ್ಕೆ ಜಸ್ಟ್ ಹೋಗಿ ಬರೋದೇ ಒಂದು ನೆಮ್ಮದಿ ಕೊಡುತ್ತೆ.
ಸೊ ಇದನ್ನ ಅವರು ನನ್ನ ಬಗ್ಗೆ ಜೀರೋ ಇನ್ಫಾರ್ಮೇಷನ್ ಇಟ್ಕೊಂಡೇ ಹೇಳಿದರು, ನಿಮ್ಮದು ಎನರ್ಜಿ ಈಸ್ ರಿಲೇಟೆಡ್ ಟು ಅಗ್ರಿಕಲ್ಚರ್ ಅಂತೇಳಿ. ಅದೇ ಥರ ಇನ್ನೊಂದು ಮಾತು ಹೇಳಿದರು 2013-14 ಯು ಆರ್ ವೆರಿ ವೀಕ್ ಇನ್ ಮ್ಯಾನೇಜ್ಮೆಂಟ್ ಅಂತೇಳಿ. ಅದು ಇವತ್ತಿಗೂ ಸತ್ಯ. ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಯಾವುದನ್ನು ಮ್ಯಾನೇಜ್ ಮಾಡೋಕ್ಕೆ ಹೋಗಿಲ್ಲ. ಬೆಳಿಗ್ಗೆ ಎದ್ದು ನನ್ನ ಹೆಂಡತಿ ಏನು ಟಿಫಿನ್ ಅಂದರೆ ಏನಾದರೂ ಮಾಡು, ನಾಳೆ ಏನು ಕೆಲಸ ಅಂದರೆ ಗೊತ್ತಿಲ್ಲ. ಸೊ ಐ ವೋಂಟ್ ಏನೂ ಮ್ಯಾನೇಜ್ ಮಾಡಲ್ಲ. ಸೊ ಇವತ್ತು ನಮ್ಮ ಅಕಾಡೆಮಿನಲ್ಲಿ ಎವ್ರಿಥಿಂಗ್ ಸಿಸ್ಟಮೆಟಿಕ್ಕಾಗಿ ನಡೀತಾ ಇದೆ. 50ಕ್ಕಿಂತ ಹೆಚ್ಚು ಜನರು ಕೆಲಸ ಮಾಡ್ತಿದ್ದಾರೆ. ಪ್ಲಸ್ ಅವರೆಲ್ರಿಗೂ ಆನ್ ಟೈಮ್ ಸ್ಯಾಲ್ರಿ ಹೋಗ್ತಾ ಇದೆ, ಒಂದು ಕೆಲಸ ಅಸೈನ್ ಆಗ್ತಾ ಇದೆ, ಎವ್ರಿಥಿಂಗ್ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ಪ್ರಭಾ ಅವರಿಂದ. ಬಟ್ ನಾನು ತುಂಬ ಜನ ಹೇಳ್ತಿರ್ತಾರೆ, ಐ ಆಮ್ ನಾಟ್ ದ ಫೌಂಡರ್ ಆಫ್ ದಿಸ್ ಅಕಾಡೆಮಿ, ಐ ಆಮ್ ದ ಒನ್ ಆಫ್ ದಿ ಎಂಪ್ಲಾಯ್. ಸೊ ನನಗೆ ಎಂಪ್ಲಾಯ್ ಥರ ಕೆಲಸ ಮಾಡೋದೇ ಇಷ್ಟ, ಬಟ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ. ಸೊ ಅದಕ್ಕೆ ನಮ್ಮ ವೈಫ್ ಹೇಳ್ತಿರ್ತಾರೆ, ನೀನು ಯಾರಿಗೂ ರಜಾ ಕೊಡೋಂಗಿಲ್ಲ ಅಂತ. ಯಾಕೆಂದರೆ ನನ್ನ ಹತ್ರ ಯಾರು ರಜಾ ಕೇಳ್ಕೊಂಬಂದ್ರು ನೋ ಅಂತ ಹೇಳಲ್ಲ, ಎಸ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಎಂಪ್ಲಾಯೀಸಿಗೂ ಸ್ಟ್ರಿಕ್ಟ್ ರೂಲ್ಸ್, ಬಸವರಾಜ್ ಸರ್ಗೆ ಯಾರೂ ಏನೂ ಕೇಳೋಂಗಿಲ್ಲ ಅಂತ. ಸೊ ಈ ಆ್ಯಟಿಟ್ಯೂಡನ್ನು ಸಂತೋಷ್ ಅವರು 2012-13 ಅಬ್ಸರ್ವ್ ಮಾಡಿ ನನಗೆ ಹೇಳಿದರು, 13 ವರ್ಷದ ಕೆಳಗಡೆ. ಸೊ ನೀವು ಸ್ವಲ್ಪ ಮ್ಯಾನೇಜ್ಮೆಂಟ್ ಸ್ಕಿಲ್ಸನ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಅದರಲ್ಲಿ ತುಂಬ ವೀಕ್ ಇದ್ದೀರಂತ. ಬಟ್ ಅವ್ರು ಸಲಹೆ ಕೊಟ್ಟಿದ್ದಾರೆ, ಇದುವರೆಗೂ ನಾವು ಇಂಪ್ರೂವ್ ಆಗಿಲ್ಲ. ಬಟ್ ದಿಸ್ ಈಸ್ ದ ಕ್ಯೂರಿಯಾಸಿಟಿ ನನಗೆ. ನಿಮ್ಗೆ ಹೇಗೆ ನಾನು ಬಂದು ನಿಮ್ಮ ಪಕ್ಕ ಕೂತಿದ ತಕ್ಷಣ, ನಿಮ್ಮ ಎದುರಿ ನಿಂತ ತಕ್ಷಣ, ನಿಮ್ಮ ಹತ್ರ ಒಂದು 2 ಮಾತಾಡಿದ ತಕ್ಷಣವೇ ಅದು ಹೇಗೆ ಬರುತ್ತೆ? ಇಟ್ಸ್ ಎ ಮಿಸ್ಟ್ರಿ ಫಾರ್ ಮೀ. ಇವತ್ತಿನವರೆಗೂ ನನಗೆ ಅದು ತಲೆಯಲ್ಲಿ ಕೂತ್ಕೊಂಡಿದೆ. ಸೊ ನಾನು ಇದನ್ನ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಾನು ಅಂದರೆ ದೃಶ್ಯಕಲಾ ವಿಭಾಗದಲ್ಲಿ ನನ್ನ ವಿದ್ಯಾಭ್ಯಾಸ ಆಗಿರೋದು. ಸೊ ವಿಜುವಲ್ ಆರ್ಟ್ ಅಂತಲೇ ಹೇಳ್ತೀವಿ. ಅಲ್ಲಿ ನಾವು ಒಂದು ಮಾತು ಹೇಳ್ತೀವಿ, ಡ್ರಾಯಿಂಗ್ ಇಸ್ ಬೆಟರ್ ಸೀಯಿಂಗ್ ಅಂತ. ನೀವು ನೋಡ್ತಾ ನೋಡ್ತಾ ನೀವೇನು ನೋಡಿ ಅದನ್ನು ಅರ್ಥೈಸೋಕ್ಕಿಂತ ಅದನ್ನ ದೃಶ್ಯದಿಂದ ಒಂದು ಚಿತ್ರನ ಮಾಡೋಕ್ಕೆ ಶುರು ಮಾಡಿದ್ರೆ ಅದರ ಅಬ್ಸರ್ವೇಷನ್ ಚೇಂಜ್ ಆಗುತ್ತೆ. ನಿಮಗೆ 90% ಆಫ್ ಯುವರ್ ಲೈಫ್ ಇಸ್ ಆಲ್ ಅಬೌಟ್ ವಿಜುವಲ್ಸ್. ಅಂದರೆ ನೀವು ನೋಡಿ ಅರ್ಗಿಸ್ಕೊಳ್ತೀರಾ ಅಲ್ವಾ? ತುಂಬ ಕಮ್ಮಿ ನಾವು ಮಾತಲ್ಲಿ ಕೇಳಿಸ್ಕೊಳ್ಳೋದು ತುಂಬ ಕಮ್ಮಿ, ನೋಡೋದು ಜಾಸ್ತಿ. ಸೊ ಆ ರೀತಿ ಈ ಅಬ್ಸರ್ವೇಷನ್, ಪರ್ಸೆಪ್ಷನ್ ಮತ್ತೆ ಪ್ರೆಸೆಂಟೇಷನ್, ಈ 3 ರೀತಿಲಿ ನಮ್ಮ ಲೈಫ್ ಚೇಂಜ್ ಆಗ್ತಿರುತ್ತೆ. ನಿಮ್ದು ಎಲ್ಲಾವುದು ಅಬ್ಸರ್ವೇಷನ್. ಇಟ್ಸ್ ಅನ್ ಅಬ್ಸರ್ವೇಷನ್. ಅದನ್ನ ನಾವು ಹೇಳ್ತೀವಿ. ಅದಕ್ಕೆ ಇದನ್ನ ಈ ಒಂದು ಕಲೆನ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಕ್ಲೇರ್ ವಾಯನ್ಸಿ ಅಂತಾರೆ. ಬಟ್ ನಾವು ನೋಡ್ದಂಗೆ ತುಂಬಾ ಜನ, ಫಾರ್ ಎಕ್ಸಾಂಪಲ್ ನನಗೆ ಏನಾದ್ರು ಕಷ್ಟ ಇದೆ ಅಂತ ಒಂದು ಕೌನ್ಸಿಲಿಂಗ್ ಹತ್ರ ತಗೋತೀವಿ, ಅವ್ರು ಮಾತಲ್ಲೇ ಕನ್ವಿನ್ಸ್ ಮಾಡಕ್ ನೋಡ್ತಾರೆ. ಅದು ತಪ್ಪು, ಇದು ಸರಿ, ಇದನ್ನ ಮಾಡಬೇಡಿ, ಇದನ್ನ ಮಾಡಿ, ಮಾತಲ್ಲೇ ಮಾಡಕ್ ಹೋಗ್ತಾರೆ. ಬಟ್ ನೀವು ನೋಡೇ ಮಾಡ್ಬಿಡ್ತೀರ ಅದನ್ನ. ಹೌದು, ಯಾಕೆ ನನ್ನ ಪ್ರಕಾರ ಹೇಳಿದ್ನಲ್ಲ, ತುಂಬಾ ಜನಕ್ಕೆ ಈಗ ಭಾಷೆನೂ ಸಹ ಒಂದು ಪರಿಣಾಮ ಬೀಳುತ್ತಲ್ವಾ. ಈಗ ನಾವು ಎಷ್ಟೇ ಕನ್ನಡದಲ್ಲಿ ಮಾತಾಡ್ತಿದೀವಿ, ಸ್ವಲ್ಪ ಜನ ಕನ್ನಡದ ಒಂದು ಪ್ರೇಕ್ಷಕರಿಗೆ ಹೋಗುತ್ತೆ. ಅದೇ ನಾವು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಸ್ವಲ್ಪ ಆದ್ರೂ ಆ ಒಂದು ಜ್ಯೂರಿಕ್ಷನ್ ಆಫ್ ದ ಆಡಿಯನ್ಸ್ ಜಾಸ್ತಿ ಆಗುತ್ತೆ. ಹಾಗೆ ದೃಶ್ಯಕ್ಕೆ ಯಾವುದೇ ಅದರದೇ ಆದ ಒಂದು ಮಾಧ್ಯಮ ಇದೆ, ಅದಕ್ಕೆ ವಿಜುವಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ ನಾನು ಅದಕ್ಕೆ ಹೇಳ್ದೆ, ನೀವು ಅವಾಗಲೇ ಸ್ಟ್ರೇಂಜರ್ ಅಂತ ಹೇಳ್ತೀನಿ. ನನಗೆ ನಾನು ಅದನ್ನೇ ಒಂದು ಥೆರಪಿ ಅಂತ ಹೇಳ್ತೀನಿ, ನಾನು ಸ್ಟ್ರೇಂಜರ್ ಥೆರಪಿ ಅಂತ. ಅಂದರೆ ನಾವು ಯಾವಾಗಲೂ ಸಹ ನಮ್ಮ ಒಂದು ಸ್ನೇಹಿತರ ಜೊತೆ ಅಥವಾ ನಮ್ಮ ಒಂದು ಫ್ಯಾಮಿಲಿ ಜೊತೆ ನಾವು ಟೈಮ್ ಕಳೀತಾ ಇರ್ಬೇಕಾದ್ರೆ ನಮ್ಮ ಒಂದು ಬದಲಾವಣೆ ಏನಿದೆಯಲ್ಲ ಅದು ತುಂಬ ಕಮ್ಮಿ ಆಗುತ್ತೆ. ತುಂಬ ನಮ್ಮ ಲೈಫ್ ಯೋಚನೆ ಮಾಡಿ, ನೀವು ಒಂದು ಮಗುನ ಸ್ಕೂಲಲ್ಲಿ ಬಿಟ್ಟ ತಕ್ಷಣ ಅದರ ಒಂದು ಬುದ್ಧಿಮಟ್ಟ ಬದಲಾಗುತ್ತೆ. ಯಾಕಂದರೆ ಇಟ್ ವಿಲ್ ಮೀಟ್ ಆಲ್ ದ ನ್ಯೂ ಸ್ಟ್ರೇಂಜರ್ಸ್ ಅಲ್ವಾ. ನಮ್ಮ ಸ್ಟ್ರೇಂಜರ್ ಥೆರಪಿ ನಮ್ಮ ಚೈಲ್ಡ್ಹುಡಲ್ಲೇ ಸ್ಟಾರ್ಟ್ ಆಗ್ತಾ ಬರುತ್ತೆ. ಅದು ಫ್ರೆಂಡ್ಸ್ ಆಗಿ ಕನ್ವರ್ಟ್ ಆಗ್ಬೋದು, ಬಟ್ ನಮ್ಮ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ನಾವು ಸ್ವಲ್ಪ ಜನ ಸ್ಟ್ರೇಂಜರ್ಸ್ನ ಮೀಟ್ ಆಗ್ತೀವಿ. ನಮ್ಮ ಲೈಫು ಆ ಸ್ಟ್ರೇಂಜರ್ಸಿಂದನೇ ಚೇಂಜ್ ಆಗುತ್ತೆ. ಸೊ ಅದನ್ನು ನಾನು ಸ್ಟ್ರೇಂಜರ್ ಥೆರಪಿ ಅಂತ ಹೇಳ್ತೀನಿ. ಅದಕ್ಕೆ ಯಾವಾಗ ನೀವು ಏನಾದರೂ ನಿಮ್ಮ ಬಗ್ಗೆ ನೀವು ಚೇಂಜ್ ಮಾಡ್ಕೋಬೇಕು ಅಂತಂದರೆ ಯು ಆಲ್ವೇಸ್ ಹ್ಯಾವ್ ಟು ಮೀಟ್ ಎ ಸ್ಟ್ರೇಂಜರ್. ಅವಾಗೇ ಚೇಂಜ್ ಆಗೋದು. ಈಗ ನಿಮ್ಮ ಹೆಂಡತಿ ಸಹ ನಿಮ್ಗೊಬ್ರು ಸ್ಟ್ರೇಂಜರ್ ಅಲ್ವಾ? ಸಿ ಚೇಂಜ್ ಯುವರ್ ಲೈಫ್ ಅಟ್ ದ ಎಂಡ್ ಆಫ್ ದ ಡೇ. ಡೆಫಿನೆಟ್ ಆಗಿ ಇವತ್ತು ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೇನೆ ಅಂದರೆ ಅವಳ ಕಾಂಟ್ರಿಬ್ಯೂಷನ್ ಇದೆ. ಬಟ್ ನನಗೆ ಇನ್ನೊಂದು ಕ್ವಶನ್ ಇದೆ. ಅವತ್ತು ನಾನು ನಿಮ್ಮ ಹತ್ರ ಬಂದಾಗ ನನ್ನ ಬಗ್ಗೆ 5 ನಿಮಿಷ ಹೇಳಿದ್ರಿ, ಬಟ್ ನನ್ನ ಹೆಂಡತಿ ಬಗ್ಗೆ 1 ಗಂಟೆ ಹೇಳಿದ್ರಿ. ಆಗಿನ್ನೂ ಮದುವೆ ಆಗಿದ್ದಿಲ್ಲ. ನಿನಗೆ ಮದುವೆ ಆಗೋ ಹುಡುಗಿ ಹಿಂಗೆ ಇರ್ತಾಳೆ, ಇಲ್ಲೇ ಇರ್ತಾಳೆ, ಇದೇ ಮಾಡ್ತಾಳೆ, ಅವಳ ಆಟಿಟ್ಯೂಡ್ ಹಿಂಗೆ ಇರುತ್ತೆ, ಅವಳು ಬಂದಾದ್ಮೇಲೆ ನಿನಗೆ ಹಿಂಗೆ ಚೇಂಜಸ್ ಆಗುತ್ತೆ. ಸೊ ಇವಾಗ ಏನಂತ ಅಂದರೆ ನಾವೀಗ ಏನು ಗೊತ್ತಾಗುತ್ತೆ, ನಾವು ಯಾವಾಗಲೂ ಹೇಳ್ತೀವಿ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಒಬ್ಬ ಮನುಷ್ಯನಿಗೆ ಅವ್ನಿಗೇನಾಗಿದೆ, ಯಾವ ಸ್ಥಿತಿಲಿದ್ದಾನೆ, ಮತ್ತು ಏನಾಗಬಹುದು ಅಂತ ಒಂದು
ಸ್ಥಿತಿಗತಿ ಇದೆಯಲ್ವಾ. ಸೊ ಈ ಕ್ಲೇರ್ ವಾಯನ್ಸಿ ಅನ್ನೋದು ಕ್ಲೇರ್ ವಾಯಂಟ್ ಅಂತಾರೆ ಈ ಜನಗಳನ್ನ, ಯಾರು ಇದನ್ನ ಬಗ್ಗೆ ಸಂಶೋಧನೆ ಮಾಡ್ತಾರೆ ಅಥವಾ ಯಾರು ಇದ್ರ ಬಗ್ಗೆ ಮಾತಾಡ್ತಾರೆ, ಯಾರು ಇದನ್ನ ಪ್ರಿಡಿಕ್ಟ್ ಮಾಡ್ತಾರೆ, ಇದನ್ನ ಕ್ಲೇರ್ ವಾಯನ್ಸಿ ಅಥವಾ ಕ್ಲೇರ್ ವಾಯಂಟ್ ಅಂತ ಹೇಳ್ತಾರೆ. ದಿಸ್ ಇಸ್ ದ ವರ್ಡ್ ವಿಚ್ ವಿ ಯೂಸ್ ಆಕ್ಚುಲಿ. ಇಟ್ಸ್ ಮೋರ್ ಪವರ್ಫುಲ್ ದೆನ್ ಅಸ್ಟ್ರಾಲಜಿ. ಅಥವಾ ಅಸ್ಟ್ರಾಲಜಿ ಅನ್ನೋದಕ್ಕೆ ಒಂದು ಜಾಗ, ಕಾಲ, ಮಾನ ತುಂಬಾನೇ ಬೇಕಾಗಿರುತ್ತೆ. ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ತೆಗೆದು ನೀವು ಕುಂಡ್ಲಿನ ಹಾಕೋದು ಆ್ಯಕ್ಚುಲಿ. ಅದನ್ನ ಬೇಕಾದ್ರೆ ಕರೆಕ್ಷನ್ಸ್ ಮಾಡಬೇಕಾಗತ್ತೆ, ಎಲ್ಲ ಆಗುತ್ತೆ. ಬಟ್ ನೀವು ನಿಮ್ಮ ಸ್ಥಿತಿ ಇವತ್ತು ನೀವು ಹೆಂಗೆ ನೋಡೋಕ್ಕಿದ್ದೀರಲ್ಲ ಅದು ಸತ್ಯ ನಿತ್ಯ, ಅದನ್ನ ಯಾರು ಬದಲಾಯಿಸೋಕ್ಕಾಗಲ್ಲ. ದಟ್ ಈಸ್ ಮೋರ್ ಬೆಟರ್ ದೆನ್ ಮೈ ಪ್ರಿಡಿಕ್ಷನ್ಸ್ ಆಫ್ ಜ್ಯೋತಿಷ್ಯ. ಹೌದು, ಅಂದ್ರೆ ಜ್ಯೋತಿಷ್ಯದ ಭಾಗನೇ ಇದು. ಸಾಮುದ್ರಿಕ ಲಕ್ಷಣ ಅಂತ ಹೇಳ್ತಾರೆ ಅಥವಾ ಫೇಸ್ ರೀಡಿಂಗ್ ಅಂತ ಹೇಳ್ತಾರೆ, ಔರಾ ಸ್ಟಡಿ ಅಂತ ಹೇಳ್ತೀವಿ, ಓವರ್ ಆಲ್ ಬಾಡಿ. ನೀವು ನೋಡಿ ಬೇಕಾದ್ರೆ ಎಲ್ಲೇ ಹೋಗ್ಬೇಕಾದ್ರೂ ನೀವು ಒಂದು ಫಾರ್ಮ್ ಫಿಲ್ ಮಾಡಿದಾಗ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದರೆ ನಿಮ್ಮ ಮಕ್ಕ ಚಹರೆ, ನಿಮ್ಮ ಐಡೆಂಟಿಟಿ. ಸೊ ದಟ್ಸ್ ವಾಟ್, ಬಿಕಾಸ್ ನೀವು ಯಾರು ಅಂತ ಗೊತ್ತಾಗೋದು ಯುವರ್ ಫೇಸ್. ಸೊ ನಿಮ್ಮ ಪಂಚೇಂದ್ರಿಯ ಮತ್ತು ಪಂಚಭೂತ ಕನೆಕ್ಟೆಡ್ ಆಗಿದೆ. ನೀವು ಸಹ ಪಂಚಭೂತಗಳಿಂದಾನೇ ನೀವು ನಿಮ್ಮ ಟ್ರೀಟ್ಮೆಂಟ್ ಮಾಡ್ತೀವಿ. ಬಟ್ ಒಂದು ಇವಾಗ ಆಸ್ ಎ ಕಾಮನ್ ಮ್ಯಾನ್ ಕ್ವಶನ್ ನನಗೆ, ಇವಾಗ ನಾನು ನಿಮ್ಮ ಅದ್ರಾಗ ಕೂತ್ಕೊಂಡಿದ್ರೆ ಏನೋ ನನ್ನ ನೋಡ್ತೀರಾ, ಬಟ್ ನನ್ನ ವೈಫ್ ಎಮೋಷನ್ಸ್ ಬಗ್ಗೆ ಹೇಗೆ ಹೇಳಿದ್ರಿ? ಸೊ ಯಾಕೆ ಅಂತಂದರೆ ಇದು ಕನೆಕ್ಟಿವಿಟಿ. ಯಾಕೆಂದ್ರೆ ನಿಮ್ಗೆ ಹೇಳಿದ್ನಲ್ಲ, ನೀವು ನಿಮ್ಮ ಏನು 5 ಎಲಿಮೆಂಟ್ಸ್ ಹೆಂಗೆ ನಿಮ್ದು ಇದಾಗಿದೆ, ಯಾವ ರೀತಿ ಬ್ಯಾಲೆನ್ಸ್ ಆಗ್ಬೋದು ಅಥವಾ ನಿಮ್ಮ ಜೊತೆ ಯಾವ 5 ಎಲಿಮೆಂಟ್ಸ್ ತಿರ್ಗಾ ಬಂದು ಸೇರ್ಬೋದು ಅನ್ನೋದು ಸಹ ಗೊತ್ತಾಗುತ್ತೆ. ಹೌ ಇಸ್ ದ ಕನೆಕ್ಟಿವಿಟಿ ಗೋಸ್ ಅಂತ. ಸೊ ಬಿಕಾಸ್ ಏನಂತ ಅಂದರೆ ನಿಮ್ಮ ಈ ಎಡಗಣ್ಣು ಬಲಗಣ್ಣು ಎರಡಿದೆ ಆಯಿತಾ, ಕಿವಿ ಎಡಗಿವಿ ಮತ್ತು ಬಲ್ಗಿವಿ ಇದೆ. ಸೊ ಎವ್ರಿಥಿಂಗ್ ಕಮ್ಸ್ ಇನ್ ಎ ಪೇರ್ ಅಲ್ವಾ. ಈಗ ನೀವು ಮದುವೆ ಆಗಬೇಕು, ನಿಮ್ಗೊಂದು ಪೇರ್ ಇದ್ದಾರೆ ಅಂತ ಹೇಳೋದು, ಎಲ್ಲರಿಗೂ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದ್ಸತಿ. ಯಾಕೆಂದ್ರೆ ಒಬ್ಬರು ಮದುವೆ ಅನ್ನೋದು ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಅದು ಒಂದು ಬಂಧನ. ಎಲ್ಲರಿಗೂ ಮದುವೆ ಇದೇನಾಗ್ತಿದೆ ಅಂದರೆ ತುಂಬ ಫೋರ್ಸ್ಫುಲಿ ಮದುವೆ ಆಗ್ತಿರೋ ಜನ ಜಾಸ್ತಿ ಆಗ್ತಾರೆ ಬಿಕಾಸ್ ಆಫ್ ಅ ಸೋಷಿಯಲ್ ಅವೇರ್ನೆಸ್ಗೋಸ್ಕರ. ಬಟ್ ಐ ಫೀಲ್ ನೀವು ಅದೇ ಹೇಳಿದ್ರಿ ಹೆಂಗೆ ಅದಾಯಿತು ಅಂತ. ಇಟ್ಸ್ ಬಿಕಾಸ್ ಆಫ್ ವಾಟ್ ಎವರ್ ಎಲಿಮೆಂಟ್ಸ್, ನಿಮ್ಮ ಏನು ಫಿಸಿಕ್ಯಾಲಿಟಿ ಇತ್ತು ಅವತ್ತು, ಮತ್ತು ನಿಮ್ಮ ಮೆಂಟಲ್ ಥಾಟ್ ಪ್ರೊಸೆಸ್ ಹೆಂಗಿತ್ತು, ನಿಮ್ಗೆ ಕನೆಕ್ಟ್ ಆಗೋಂಥವ್ರು ಅಂಥ ಒಂದು ಮನಸ್ಥಿತಿ ಅಂತ. ಈಗ ನಿಮ್ಗೆ ಏನಿರಲ್ಲ ಅದನ್ನ ಕೊಡಕ್ಕೆ ಅವ್ರು ಬರ್ತಾರಲ್ವಾ. ಈಗ ಅದಕ್ಕೆ ನಾವು ಇನ್ ಆ್ಯಂಡ್ ಯಂಗ್ ಫಿಲಾಸಫಿ ನೀವು ಹೇಳೋದು. ಸೊ ಸೇಮ್ ವೇ ವಾಟ್ ಎವರ್ ಯು ಲ್ಯಾಕ್ ಶಿ ಯೂಸ್ ಟು ಕಾಂಪನ್ಸೇಟ್ ವಿತ್ ಅಂತ ಹುಡುಗಿನ ಮದುವೆ ಆದರೆ ನೀವು ಚೆನ್ನಾಗಿರ್ತೀರಾ ಅಲ್ವಾ. ಸೊ ಇಟ್ಸ್ ಫಿಕ್ಸೆಡ್ ಅಂತೀರಾ? ಫಿಕ್ಸ್, ಯು ಹ್ಯಾವ್ ಚಾಯ್ಸಸ್ ಆಲ್ವೇಸ್. ಚಾಯ್ಸಸ್. ನೀವು ಯಾವಾಗ ರೋಡ್ ಹೋಗ್ಬೇಕಾದ್ರೆ 2-3 ತಿರುವುಗಳು ಬರುತ್ತೆ. ನನಗೆ ಒಂದೇ ಚಾಯ್ಸ್ ಇತ್ತು. ಅದು ನಿಮ್ಮ ಪುಣ್ಯ. ಅಲ್ಲ, ನನಗೆ ಒಂದು ಏನಪ್ಪ ಅಂತಂದ್ರೆ, ಓಕೆ ನನ್ನ ಎನರ್ಜಿನಲ್ಲಿ ಏನಿತ್ತು ಏನಿಲ್ಲ ಅವ್ರು ಓಕೆ, ಬಟ್ ನೀವು ಇದೇ ಸಮಯದಲ್ಲಿ ಮದುವೆ ಆಗ್ತೀರಾ, ಓಕೆ ಈ ಥರ ಹುಡುಗಿನೇ ಬರ್ತಾಳೆ, ಅವಳು ಬಂದಾದ್ಮೇಲೆ ನಿಮ್ಗೆ ಹಿಂಗೆ ಚೇಂಜಸ್ ಆಗುತ್ತೆ, ಅವು ಅದು ಹೇಗೆ? ಇಟ್ಸ್ ಆಲ್ ಅಬೌಟ್ ಹೇಳಿದ್ರೆ ಇದು ಕ್ಯಾಲ್ಕುಲೇಷನ್ ಅಂಡ್ ಬ್ಯಾಲೆನ್ಸ್. ಅಂದ್ರೆ ನೀವೇನಂತ ಹೇಳಿದ್ರಲ್ಲ, ಫಸ್ಟ್ ನೀವೇನಿದ್ದೀರಾ ಅದಕ್ಕೆ ಯಾವಾಗಲೂ ಹೇಳ್ತೀವಿ ಗೋಚಾರ ಅಂತ ಒಂದಿರುತ್ತೆ, ಕುಂಡ್ಲಿ ಅಂತ ಒಂದಿರುತ್ತೆ. ಔರಾ ಇಸ್ ಸಮಥಿಂಗ್ ವಿಚ್ ಇಸ್ ಬ್ಯಾಲೆನ್ಸಸ್ ಬಿಟ್ವೀನ್ ಬೋತ್ ಆಫ್ ದಿಸ್. ಎರಡೂ ಸಹ ಈಗ ನಾವು ಹೆಂಗೆ ಹೇಳ್ತೀವಲ್ಲ, ಬೆಳಗ್ಗೆ ಒಂಥರ ಇರ್ತೀರಾ, ಬೆಳಗ್ಗೆ ಎಷ್ಟು ಹುಮ್ಮಸ್ಸಿಂದ ಇರ್ತೀರಾ, ಮಧ್ಯಾಹ್ನ ಕೆಲಸ ಮಾಡಿದ್ಮೇಲೆ ಸ್ವಲ್ಪ ನಿಮ್ಮ ಬಾಡಿ ಅವರ ಚೇಂಜ್ ಆಗುತ್ತೆ. ದಿನನಿತ್ಯ ಕರ್ಮಗಳು ನೀವೇನು ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಅವರದು ರಿಫ್ಲೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವೇನೋ ಟಿಪ್ಸ್ ಕೊಟ್ಟರು ನಿಮಗೆ, ಸೊ ಆ ಬ್ಯಾಲೆನ್ಸ್ ಮಾಡೋದಂಗೆ ಇರುತ್ತೆ. ನಾನು ಯಾರಿಗೋ ಹೇಳ್ತೀನಿ ಬೆಳಗ್ಗೆ, ನಾನು ತುಂಬ ಜನಕ್ಕೆ ಹೇಳ್ತಿರ್ತೀನಿ, ನೀವು ಎಷ್ಟು ಬೆಳಗ್ಗೆ ಬೇಗ ಎದ್ದೇಳ್ತಿರಲ್ಲ ಅಂದರೆ ಬಿಫೋರ್ ಅಂದರೆ 5:30 to 6:30 ಒಳಗೆ ಹೇಳೋ ಅಂಥ ಜನಗಳಿಗೆ ಅವರ ರಿಯಲಿ ಚೇಂಜ್ ಆಗುತ್ತೆ. ಮತ್ತು ಶುದ್ಧೀಕರಣಕ್ಕೋಸ್ಕರನೂ ನಾನು ಪಂಚಭೂತಕ್ಕೆ ಸಂಬಂಧಪಟ್ಟಿರುವಂಥ 5 ಪದಾರ್ಥಗಳನ್ನ ಕೊಟ್ಟು ನಾನು ಸತಿ ಹೇಳ್ತಿದ್ದೆ, ಹೌ ಟು ಕ್ಲೆನ್ಸ್ ಯುವರ್ ಅವರ ಅಂತಾನೆ ಪೌಡರ್ಸ್ ಇರುತ್ತೆ. ಒಂದ್ಸತಿ ನನ್ಗೆ ಹೇಳಿದ್ರಿ, ಈ ಕಸ್ತೂರಿ ಅರ್ಶಿಣ ನೀರೆಲ್ಲ ಹಾಕೊಂಡು ಸ್ನಾನ ಮಾಡಿ. ಬಟ್ ಅದನ್ನ ನಾನು ಒಂದು 2 to 3 weeks ಮಾಡಿದ್ಮೇಲೆ ಮೈಸೆಲ್ಫ್ ನನ್ ತುಂಬಾನೇ ಎನರ್ಜಿ ಇಂಪ್ರೂವ್ಮೆಂಟ್ ಆಯ್ತು. ಅಂಡ್ ಒಂಥರ ಮೈಂಡ್ ಫಾಗಿ ಇತ್ತು, ಒಂಥರ ಮೈಂಡ್ ಬ್ಲಾಕ್ ಇತ್ತು. ಸೊ ಐ ಫೆಲ್ಟ್ ಇಟ್ಸ್ ಕ್ಲಿಯರ್ಡ್. ಸೊ ಅದು ಹಾಗೆ ನಾನು ಹೇಳಿದ್ನಲ್ಲ, ಯಾವಾಗಲೂ ಅಷ್ಟೇ, ಇಟ್ಸ್ ನಥಿಂಗ್ ಬಟ್ ಬ್ಯಾಲೆನ್ಸಿಂಗ್ ಯುವರ್ ಓನ್ 5 elements in your own body from the outer exteriors. Even I ಹೇಳಿದ್ರೆ skin is such a important because that's the biggest organ in your body. So ನಾವೇನು ಮಾಡ್ತಾ ಇದ್ದೀವಿ ಇವಾಗ, ನಾವು ತುಂಬ ಅಡ್ವರ್ಟೈಸ್ಮೆಂಟಲ್ಲಿ ಇವತ್ತು ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಇನ್ಫ್ಲೂಯೆನ್ಸಸ್ ಜಾಸ್ತಿ ಆಗ್ತಿದೆ ನಮಗೆ. ನೀವು ಎಲ್ಲಿ ತನಕ ನೀವು ಗಟ್ಟಿಯಾಗಿರೋದಿಲ್ಲ, ಅದಕ್ಕೆ ದೇವರು ನಿಮ್ಮೊಳಗೆ ಇದ್ದಾನೆ. ಎಲ್ಲಿ ತನಕ ನೀವು ಆಚೆ ದೇವ್ರನ್ನ ನೋಡ್ತೀರಾ, ನಿಮ್ಮೊಳಗಿರೋ ದೇವ್ರು ನಿಮ್ಗೆ ಕಾಣಿಸೋದೇ ಇಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಫೈಂಡ್ ಯುವರ್ ಸೆಲ್ಫ್ ಟು ಫೈಂಡ್ ಅದರ್ಸ್ ಅಂತ ಹೇಳ್ತೀವಿ ಯಾವಾಗಲೂ. ಯು ಶುಡ್ ಆಲ್ವೇಸ್ ಡೂ ದಟ್ ಫಸ್ಟ್. ಸೊ ನೀವು ಇದಕ್ಕೆಲ್ಲ ನಾನು ಹೇಳ್ತೀನಲ್ಲ, ಇಟ್ಸ್ ಆಲ್ ಅಬೌಟ್ ಬೇಸಿಕ್ಸ್. ಅಂದರೆ ನೀವು ಪಂಚೇಂದ್ರಿಯ ಮತ್ತು ಪಂಚಭೂತ ಹೆಂಗೆ ಕನೆಕ್ಟೆಡ್ ಆಗಿದೆ ಅಂತ ಯೋಚನೆ ಮಾಡೋಣ.
ಅದ್ರ ಬಗ್ಗೆ ಬೇಕಾದ್ರೆ ನಾನು ನಿಮ್ಗೊಂದು ಮಾಹಿತಿ ಕೊಡ್ಬೋದು. ಇವಾಗ ನಾನು ಹೇಳ್ತೀನಿ 5 ಎಲಿಮೆಂಟ್ಸ್ ನಿಮ್ಮ ಮುಖದಲ್ಲಿ ನೋಡ್ಬೇಕಾದ್ರೆ, ಸೊ ದಿಸ್ ಈಸ್ ಹ್ಯುಮಿಡಿಟಿ ಎನರ್ಜಿ, ಅರ್ತ್ ಎಲಿಮೆಂಟ್ ಅಂತ ನೋಡ್ತೀವಿ, ದಿಸ್ ಈಸ್ ವಿಂಡ್ ಎನರ್ಜಿ ಅಂತ ನೋಡ್ತೀವಿ, ದಿಸ್ ಈಸ್ ಕೋಲ್ಡ್ನೆಸ್ ಎನರ್ಜಿ ಅಂತ ನೋಡ್ತೀವಿ. ಅಂದ್ರೆ ಡೆಫಿನೆಟ್ ಆಗಿ ನಾನು 5 ಎಲಿಮೆಂಟ್ಸ್ ನೋಡ್ತೀನಿ, ಬಟ್ ಯಾವ ಒಂದು ಇದ್ರಲ್ಲಿ ನೋಡ್ತೀನಿ ಅಂತಂದ್ರೆ ಮೆರಿಡಿಯನ್ ಪರ್ಸ್ಪೆಕ್ಟಿವ್ನಲ್ಲಿ, ಅಂದ್ರೆ ನಿಮ್ಮ ಆರ್ಗನ್ ಪರ್ಸ್ಪೆಕ್ಟಿವ್ನಲ್ಲಿ. ಸೊ ನಿಮ್ಮ ಲಿವರ್ ಎನರ್ಜಿ ಹೇಗಿದೆ, ನಿಮ್ಮ ಸ್ಟಮಕ್ ಎನರ್ಜಿ ಹೇಗಿದೆ, ಲಂಗ್ಸ್ ಡ್ರೈನೆಸ್ ಹೇಗಿದೆ, ಕಿಡ್ನಿ ಕೋಲ್ಡ್ನೆಸ್, ವಾಟರ್ ಎಲಿಮೆಂಟ್ ಹೇಗಿದೆ, ಆ ಆ್ಯಂಗಲಲ್ಲಿ ನೋಡಿ ಸಮ್ ಇನ್ಫಾರ್ಮೇಷನ್ ತಗೋತೀನಿ. ಆ ಸ್ಕಿನ್ ಕಲರು ಆ್ಯಂಡ್ ಫೇಶಿಯಲ್ ಸ್ಟ್ರಕ್ಚರು, ನೆರಿಗೆಗಳು, ಮತ್ತು ಅದು ಉಬ್ಬು ತಗ್ಗುಗಳು, ಅದನ್ನು ನೋಡಿಬಿಟ್ಟು ನಾವು ಫೇಶಿಯಲ್ ರಿಫ್ಲೆಕ್ಸ್ ಅಂತಲೇ ಮಾಡ್ತೀವಿ. ಬಟ್ ಅದರಿಂದ ನಮ್ಗೇನು ಸಿಗುತ್ತೆ ಅಂದರೆ ಆರ್ಗನ್ಸ್ದು ರಿಫ್ಲೆಕ್ಸ್ ಸಿಗುತ್ತೆ. ಅದರ ಮೇಲೆ ನಾವು ನಾಡಿ ನೋಡ್ಬಿಟ್ಟು ಟಂಗ್ ನೋಡ್ಬಿಟ್ಟು ಬಿಲ್ಡ್ ಮಾಡ್ತೀವಿ. ಬಟ್ ನೀವೇನು ನೋಡ್ತೀರಾ 5 ಎಲಿಮೆಂಟ್ಸ್ ಅಂತ? ಸೊ ನಾವೇನ್ ಮಾಡ್ತೀವಿ, ಇದನ್ನ ಈ ಒಂದು ಪಂಚೇಂದ್ರಿಯಗಳನ್ನ ತತ್ವನ ಇಟ್ಕೊಳ್ತೀವಿ. ಅಂದ್ರೆ ಪಂಚೇಂದ್ರಿಯಗಳನ್ನ ನಾವು ಅದನ್ನ ನೀವು ಹೆಂಗೆ ಎಲಿಮೆಂಟ್ಸ್ ಪ್ರಕಾರ ನಾವು ನೋಡೋದಕ್ಕೆ ಹೋಗಲ್ಲ. ನಾವು ಇದನ್ನ ಪ್ಲಾನೆಟ್ಸ್ ಆಗಿ ಕನ್ವರ್ಟ್ ಮಾಡಿ, ಸೊ ಈ ಪ್ಲಾನೆಟ್ಸ್ ಪ್ರಕಾರ ಈ ಪ್ಲಾನೆಟ್ಸ್ ಈ ಒಂದು ಜಾಗದಲ್ಲಿರುವಂತಹ ಅದರಲ್ಲಿರುವಂತಹ ಗೋಚಾರ ಹೆಂಗಿದೆ ಅಂತ, ಅದು ಅಂದ್ರೆ ನಿಮ್ಮ ಹೌ ದ 9 ಪ್ಲಾನೆಟ್ಸ್ ಆರ್ ಪ್ಲೇಸ್ಡ್ ಆನ್ ಯುವರ್ ಫೇಸ್ ಅಂತ. ಪಂಚಭೂತಗಳನ್ನ ಪ್ಲಾನೆಟ್ಸ್ ಕನ್ವರ್ಟ್ ಮಾಡ್ಕೊಂಡು ದೆನ್ ವಿ ಕೋರಿಲೇಟ್. ಇವಾಗ ನೀವು ಈ 5 ಬೆರಳಿದೆ ಅಲ್ವಾ, ನಾವು 5 ಬೆರಳಿಗೂ ಒಂದೊಂದು 5 ಆಕ್ಚುಲಿ ನಾವು ನಿಜ ಹೇಳ್ಬೇಕಂದ್ರೆ ರಾಹು ಕೇತುಗಳಿಗೆ ಅವ್ರದೇ ಆದ ಇದಿಲ್ಲ, ಅಂದ್ರೆ ಚಲನೆ ಅವ್ರದೇ ಆದ ಒಂದು ಶಕ್ತಿ ಇರೋದಿಲ್ಲ. ಇದು ರಿಫ್ಲೆಕ್ಷನ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ, ಅದು ಶಾಡೋ ಪ್ಲಾನೆಟ್ಸ್. ಸೊ ನಾವೀಗ 5 ಬೆರಳಿದೆ, 5 ಬೆರಳಿಗೂ 5 ಪ್ಲಾನೆಟ್ ನ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಮರ್ಕ್ಯೂರಿ ಅಂದ್ರೆ ಬುಧ, ಇದು ಸೂರ್ಯ, ಶನಿ, ಗುರು, ಚಂದ್ರ. ಈ 5 ಬೆರಳು ತುಂಬಾ ಶುಕ್ರ ಅಲ್ಲ, ಶುಕ್ರನ 5 ಬೆರಳಿದೆಯಲ್ವಾ. ಸೊ ಇದೇನಿದೆಯಲ್ಲ, ಓಕೆ ಸಾರಿ, ಇದು ಚಂದ್ರನ್ ಮೌಂಟ್, ಇದು ವೀನಸ್ ಅಂತ ಅನ್ಕೊಳ್ತೀವಿ. ಸೊ ಈ 5 ಬೆರಳೇನಿದೆಯಲ್ಲ, ಇದೇ ತುಂಬಾ ಇಂಪಾರ್ಟೆಂಟ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ. ಹಂಗೆ ಇಲ್ಲಿ ಪ್ಲಾನೆಟ್ಸ್ ಅಷ್ಟೇ. ಇಲ್ಲಿ ನಾವು 9 ಪ್ಲಾನೆಟ್ ಡಿವೈಡ್ ಮಾಡ್ತೀವಿ. ಅದ್ ಹೇಗೆ ಅಂದ್ರೆ, ಇಲ್ಲಿ ನಾವು ಹಣೆ ಏನಿದೆಯಲ್ಲ ಇದು ಗುರುಸ್ಥಾನ ಅಂತ ಹೇಳ್ತೀವಿ. ಮತ್ತೆ ಮೂಗು ಶುಕ್ರ, ಬಲಗಡೆ ಕೆನ್ನೆ ಬಂದ್ಬಿಟ್ಟು ಇದು ಚಂದ್ರ, ಬಲ್ಗಡೆ ಸೂರ್ಯ, ಎಡಗಡೆ ಚಂದ್ರ, ಇಲ್ಲಿ ಮಂಗಳ ಅಂದ್ರೆ ಈಗ ನಾವೇನು ಹೇಳ್ತೀವಲ್ಲ ಮಾರ್ಸ್, ಅದಕ್ಕೆ ಹೇಳ್ತೀವಿ ಎಷ್ಟು ಜಾಸ್ತಿ ಥಿಕ್ನೆಸ್ ಇರುತ್ತಲ್ಲ ಅವ್ರ ಫಿಸಿಕಲ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಮತ್ತೆ ಎಷ್ಟು ಲಿಪ್ ಥಿಕ್ನೆಸ್ ಇದ್ದಷ್ಟು ನೀವು ನೋಡ್ಬೋದು, ಈಗ ಆಫ್ರಿಕನ್ ಅಲ್ಲಿ ಲಿಪ್ಸ್ ತುಂಬಾ ಥಿಕ್ ಆಗಿರುತ್ತೆ ಅವ್ರಿಗೆ. ಮತ್ತೆ ಇದು ಎಷ್ಟು ಜಾಸ್ತಿ ಬ್ರಾಡ್ ಆಗಿ ಸ್ಮೈಲ್ ಬರುತ್ತೆ, ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಈಗ ಯಾವಾಗ ಹೇಳ್ತಾರೆ ಮಾರ್ಸ್ ಇಸ್ ಅ ಪ್ಲಾನೆಟ್ ಆಫ್ ಯುವರ್ ಎನರ್ಜಿ, ಅಂದ್ರೆ ವೈಟಾಲಿಟಿಗೆ ತುಂಬಾ ಸಂಬಂಧಪಟ್ಟಿರುತ್ತೆ. ಇಲ್ಲಿ ಮತ್ತೆ ಮರ್ಕ್ಯೂರಿ ಅಂದ್ರೆ ಬುಧ ಹೆಂಗಿದಾನೆ ಅಂತ, ಈ ಒಂದು ಚಿಹ್ನೆ ಏನಿದೆಯಲ್ಲ, ನಿಮ್ಗೆ ಕಂಪ್ಯೂಟರ್ ನಾಲೆಜ್ ಇರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು, ಇವೆಲ್ಲ ಚಿಹ್ನೆ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಮತ್ತೆ ಹಾಗೆ ನಿಮ್ಮ ಏನ್ 2 ಕಿವಿ ಇದೆಯಲ್ಲ, ಇದು ಶನಿದು ಏನಿದೆಯಲ್ಲ, ರೈಟ್ ಐ ಬಂದ್ಬಿಟ್ಟು ರಾಹು, ಲೆಫ್ಟ್ ಐ ಬಂದ್ಬಿಟ್ಟು ಕೇತು. ಸೊ ಈಗ ನೀವು 9 ಗ್ರಹಗಳನ್ನು ಸಹ ನಿಮ್ಮ ಫೇಸ್ ಅಲ್ಲಿ ಇದೆ. ಸೊ ಅದು ಹೆಂಗಾಗ್ತಿರುತ್ತೆ, ನೀವು ಏನಾಗುತ್ತೆ ಅಂತಂದ್ರೆ ಡಿಪೆಂಡ್ಸ್ ಅಪಾನ್ ಯುವರ್ ಓನ್ ಕಾರ್ಯಕ್ರಿಯೆ. ನಿಮ್ಮ ನಾವಾಗಲೂ ಹೇಳ್ತೀವಿ, ಈಗ ನೀವು ಈ ಲೈಟ್ ಏನ್ ಬೆಳಕು ಬರ್ತಿದೆ ನಮ್ಗೆ, ಈ ಬೆಳಕು ಆ ಕರೆಂಟ್ ಕೊಡುವಂತ ವೈರಲ್ ಇದೆಯೋ ಅಥವಾ ಬೆಳಕಲ್ಲಿ ಕರೆಂಟ್ ಇದೆಯೋ, ಅಥವಾ ಎಲ್ಲಿದೆ ಕರೆಂಟ್ ಅಂತ ಯಾರು ಕೇಳಿದ್ರೆ, ಹಂಗೆ ಅವರ ಇಸ್ ಸಮಥಿಂಗ್ ವಿಚ್ ಇಸ್ ಇನ್ವಿಸಿಬಲ್ ಬಿಟ್ವೀನ್ ದ ಸೋಲ್ ಅಂಡ್ ದ ಬಾಡಿ ಅಂಡ್ ದ ಮೈಂಡ್. ಈ 3 ಸಹನು ಸರೌಂಡಿಂಗ್ ಅಲ್ಲಿ ಈ ಒಂದು ಏನಂತ ಹೇಳ್ತೀವಲ್ಲ ಕರೆಂಟ್ ಶಕ್ತಿ ಇರುತ್ತೆ. ಅವರ ಇಸ್ ಆಲ್ವೇಸ್ ಅಬೌಟ್ ಇಟ್. ಸೊ ಅದೆಲ್ಲ ಎಲ್ಲಿ ಬಲ್ಪ್ ಅಲ್ಲ, ನಮ್ದು ಈ ಫೇಸ್ ಇದೆಯಲ್ಲ, ದಟ್ಸ್ ಅ ಬಲ್ಪ್. ಅದು ಫುಲ್ ಲೈಟ್ ರಿಫ್ಲೆಕ್ಟ್ ಆಗುತ್ತೆ. ಹಂಗೆ ಅಲ್ವಾ ನಮ್ಮ ಎನರ್ಜಿ ಇಟ್ಸ್ ಆಲ್ ಅಬೌಟ್. ಈಗ ನಮ್ದೇನ್ ಈ ಕರೆಂಟ್ ಎಲ್ಲಿಂದ ಗೊತ್ತಾಗದೆ ನಿಮ್ಮ ಅದ್ರದ್ದು ಹೆಂಗ ಆಗತ್ತೆ ಅಲ್ಲ, ಬಿಕಾಸ್ ನಿಮ್ಗೆಲ್ಲ ನಿಮ್ ಜಡ್ಜ್ ಮಾಡೋದೇ ಹಂಗೆ. ನೀವು ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ, ಅಥವಾ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ, ಎಲ್ಲ ಗೊತ್ತಾಗೋದು ಈ ಬಲ್ಬ್. ಇದೊಂದು ಕೈಂಡ್ ಆಫ್ ಡಿಸ್ಪ್ಲೇ. ಇಟ್ಸ್ ವಿಲ್ ಡಿಸ್ಪ್ಲೇ ಅಬೌಟ್ ಯುವರ್ ಎಮೋಷನ್ಸ್, ಯುವರ್ ಪರ್ಸೆಪ್ಷನ್ಸ್ ಎಲ್ಲ ನಿಮ್ಮ ಫೇಸ್ ಅದು ಪರ್ಸ್ಯೂ ಆಗುತ್ತೆ. ಸೊ ನಾವು ರೀಡಿಂಗ್ ಮಾಡಬೇಕಾದ್ರು ಅಷ್ಟೇ, ನಾವು ನಿಮ್ಮ ಫೇಸಲ್ಲಿ ಅವತ್ತಿನ ಸ್ಥಿತಿಗತಿಗಳು ಆಗಿನ ಅಂದ್ರೆ ಅವತ್ತಂದ್ರೆ ಬರೀ ಆ ದಿನಕ್ಕೆ ಸೀಮಿತವಾಗಿರುವಂಥದ್ದಲ್ಲ, ಆ ಒಂದು ಕಾಲಮಾನಕ್ಕೆ, ಆ ಜಾಗಕ್ಕೆ, ಮತ್ತೆ ಆ ರೀತಿ ಯಾವ ರೀತಿ ನಿಮ್ಮ ಫೇಸಲ್ಲಿ ನೀವು ಹೇಳ್ಕೊಳಕ್ಕಾಗದೇ ಇರೋಂಥ ನೋವುಗಳು ಸಹ ನಿಮ್ಮ ಕಣ್ಣಲ್ಲಿ ಅಥವಾ ನಿಮ್ಮ ಒಂದು ಫೇಶಿಯಲ್ ಸ್ಟ್ರಕ್ಚರಲ್ಲಿ ಗೊತ್ತಾಗತ್ತೆ ಅಂತ. ಬಟ್ ಒಂದು ಅಬ್ಸರ್ವ್ ಮಾಡಿದೆ, ನೀವು 1 year 2 year ಬ್ಯಾಕ್ ಆಗಿರೋದನ್ನು ಅಷ್ಟು ಪರ್ಫೆಕ್ಟಾಗಿ ಪ್ರಿಡಿಕ್ಟ್ ಮಾಡ್ತಿರಲ್ಲ, ಅದು ಹೇಗೆ? ಸೊ ದಟ್ಸ್ ವಾಟ್ ಇಸ್ ದ ಪ್ರಾಕ್ಟೀಸ್. ಅದನ್ನ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಸಡನ್ ಆಗಿ ಬೇಸಿಕ್ ಆಗಿ ನೀವು ಅವತ್ತೇನು ಅಂತ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ಬೋದು. ಈಗ ಬೇಸಿಕ್ ನೀವು ತಿಳ್ಕೊಬೇಕು ಅಥವಾ ನೀವು ಕಲ್ತ್ಕೋಬೇಕು ಅಂತ ಅನ್ಕೊಂಡ್ರೆ ದಟ್ ಹ್ಯಾಪನ್ಸ್ ಅಬೌಟ್. ಅದೇ ನೀವು ಅದೇ ಹೇಳಿದೆ ನಿಮಗೆ, ಸ್ಟ್ರೇಂಜರ್ಸ್ ಥೆರಪಿ. ನಾವು ಒಂದು 10 ಜನ ನೋಡ್ತಾ 20 ಜನ ನನಗೆ ಗೊತ್ತಿರಂಗೆ ಅಟ್ಲೀಸ್ಟ್ ನಾನು
ಒಂದು 260 ಪರ್ಮನೆಂಟ್ ಕ್ಲೈಂಟ್ಸ್ ಇದ್ದಾರೆ ನನಗೆ ಇವಾಗ. 260 260ಕ್ಕಿಂತ ಜಾಸ್ತಿ ಇರ್ಬೋದು. ನಾನು ಅದು ಕೌಂಟ್ ಮಾಡಕ್ ಹೋಗಿಲ್ಲ. ಮೊದಲೇ ಒಂದ್ಸಲ ಒಂದು ಪುಸ್ತಕ ಇಟ್ಬಿಟ್ಟು ಅವ್ರಿಗೆ ಬರೆಯಕ್ಕೆ ಹೇಳ್ತೀವಿ, ಅವ್ರ ಹೆಸರು ಮತ್ತೆ ಅಡ್ರೆಸ್ ಎಲ್ಲ. ಆಮೇಲೆ ಬರ್ತಾ ಬರ್ತಾ ಲೆಟ್ ದೆಮ್ ಬಿ ಸ್ಟ್ರೇಂಜರ್ಸ್. ನಾನು ಇವತ್ತು ಯಾರಿಗೂ, ನಾನು ನಿಜ ಹೇಳ್ಬೇಕಂದ್ರೆ ಅಟ್ಲೀಸ್ಟ್ ನಾನು ಮೀಟ್ ಆಗಿರೋ ಇಷ್ಟ ದಿನದಲ್ಲಿ ಒಂದು 10-15 ಜನದ ಮಾತ್ರ ನಾನು ಕಾಂಟ್ಯಾಕ್ಟ್ಸ್ನ ಸೇವ್ ಮಾಡ್ಕೊಂಡಿರ್ಬೋದು ಅಷ್ಟೇ. ಕಾಂಟ್ಯಾಕ್ಟ್ ತಗೊಳಲ್ಲ ನೀವು? ಇಲ್ಲ. ಯಾಕೆ ಅಂತ ಅಂದ್ರೆ ನನ್ನ ಪ್ರಕಾರ ನನ್ನ ಅವಶ್ಯಕತೆ ಅವ್ರಿಗಿರ್ಬೇಕು ಹೊರತು ಅವ್ರ ಅವಶ್ಯಕತೆಗೆ ನನಗಿರಬಾರ್ದು. ಅವಾಗ ನಿನ್ಗೆ ಶುದ್ಧತೆ ಇರುತ್ತೆ. ಅದರ್ವೈಸ್ ವಿಲ್ ಮೇಕ್ ಇಟ್ ಆಸ್ ಎ ಕಮರ್ಷಿಯಲ್ ಬಿಸ್ನೆಸ್ ಅಲ್ಲ. ನೀನು ಕಾಲ್ ಮಾಡ್ಬಿಟ್ಟು ಬನ್ನಿ ನಾನು ನಿಮ್ಗೆ ಏನೋ ಹೇಳ್ತೀನಿ ಅಂತಂದ್ರೆ ಅದು ಕಮರ್ಷಿಯಲ್ ಬಿಸ್ನೆಸ್ ಆಗ್ಬಿಡುತ್ತೆ ಅಲ್ವಾ? ನಮ್ಮ ಹತ್ರ ಯಾರ ನಂಬರ್ ಇರಲ್ಲ, ಕ್ಲಿನಿಕ್ ಬಂದ್ರೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ನಿಜವಾಗ್ಲೂ ಅದೇ ನಿಜವಾದ. ಯಾಕೆಂದ್ರೆ ನಾವ್ ಯಾವಾಗಲೂ ಹೇಳ್ತೀವಿ ನಿಮ್ಮ ಅವಶ್ಯಕತೆ ಅವ್ರಿಗಿರ್ಬೇಕು ಹೊರತು ಅವ್ರ ಅವಶ್ಯಕತೆ ನಿಮ್ಗೆ ಆಗ್ಬಿಟ್ರೆ ಅದು ಬಿಸ್ನೆಸ್ ಆಗ್ಬಿಡುತ್ತೆ. ಬಿಸ್ನೆಸ್ ಆಗುತ್ತೆ. ಒಳ್ಳೆ ಮಾತು ಹೇಳಿದ್ರೆ. ಬಟ್ ನಾನು ಇದಕ್ಕೆ ಬೈತಾಳೆ, ಇಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಾ, ಇಷ್ಟು ಜನಕ್ಕೆ ಕರ್ನಾಟಕ ತುಂಬಾ ನಿನ್ನ ಸ್ಟೂಡೆಂಟ್ಸ್ ಇದ್ದಾರೆ, ಏನೋ ಸಡನ್ ಆಗಿ ಒಂದು ಕೆಲಸ ಆಗ್ಬೇಕಂದ್ರೆ ಒಬ್ರು ಗೊತ್ತಿಲ್ಲ ಅಂತೀಯಲ್ಲ. ಅಲ್ಲ, ಅದಕ್ಕೆ ಹೇಳ್ತಿರೋದು ಕಾಂಟ್ಯಾಕ್ಟ್ಸ್ ಅನ್ನೋದು. ಅದಕ್ಕೆ ಇವಾಗ ಏನಾಗಿದೆ ಗೊತ್ತಾ, ನೆಟ್ವರ್ಕಿಂಗ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಲ್ಲ, ಇವತ್ತು ಯುಗದಲ್ಲಿ ಹೆಂಗಿದ್ರೆ ಡೇಟಾ ಇಸ್ ಎವ್ರಿಥಿಂಗ್. ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ಒಂದು ಪ್ರಾಡಕ್ಟ್ ತಗೊಂಡ್ರೆ ಅದರದ್ದೇ ಎಲ್ಲ ಬರ್ತಾ ಇರುತ್ತೆ. ಸೊ ಈಗ ಏನಾಗ್ತಿದೆ, ಡೇಟಾ ಕಲೆಕ್ಷನ್ ಡೇಟಾ ಕಲೆಕ್ಷನ್ ಎಲ್ಲಿರ್ಬೇಕು ಗೊತ್ತಾ, ಇಲ್ಲಿರ್ಬೇಕು. ಇಟ್ಸ್ ನಾಟ್ ಅಬೌಟ್ ಯುವರ್ ಪೇಪರ್. ನಾನೊಂದು ಡಿಗ್ರಿ ಓದ್ಬೇಕಾದ್ರೆ ಹೇಳ್ತಾರೆ ನಮ್ಮ ಟೀಚರು, ನಾನು ಏನೇ ಪಾಠ ಮಾಡಬೇಕು ನೀನು ಬರ್ಕೋತೀಯ ಪಾಯಿಂಟ್ಸು ಅಂತ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ನಾನು ಪಾಯಿಂಟ್ಸ್ ಬರ್ಕೊಂಡ್ರೆ ಮೇಡಮ್ ನಾನು ಬುಕ್ ಮೇಲೆ ತುಂಬ ನಿರ್ಭರ ಆಗ್ಬಿಟ್ಟಿರ್ತೀನಿ. ಅದೇ ಪಾಯಿಂಟ್ಸ್ ನಾನು ಇಲ್ಲಿ ಹಾಕೊಂಡಿದ್ರೆ ನಾನು ಲೈಫ್ ಲಾಂಗ್ ನಾನು ಅದನ್ನು ಹೇಳ್ತೀನಿ ಅಂತ. ಪ್ರಾಬಬ್ಲಿ ಅದನ್ನೇ, ದಟ್ ಇಸ್ ವಾಟ್ ಇಸ್ ಕ್ಲೇರ್ವಾಯಂಟ್. ಕ್ಲೇರ್ವಾಯಂಟ್ ಇಸ್ ಅ ಪರ್ಸನ್ ಹೂ ಆ್ಯಕ್ಚುಲಿ ರೀಕ್ಯಾಪ್ಸ್ ಎವ್ರಿಥಿಂಗ್ ವಾಟ್ ಹಸ್ ಹ್ಯಾಪನ್, ವಾಟ್ ವಿಲ್ ಹ್ಯಾಪನ್ ಅಂತ. ಕ್ಲೇರ್ವಾಯಂಟ್ ಶಕ್ತಿ ಇದೆಯಲ್ಲ. ಮತ್ತು ಇದು ಆಗಕ್ಕೆ ಕಾರಣ ತುಂಬ ಇಂಪಾರ್ಟೆಂಟ್. ಅಂದರೆ ನೀವು ಈಗ ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ಕ್ಲೇರ್ವಾಯಂಟ್ ಆಗೋಕ್ಕಾಗಲ್ಲ. ಹೌದು. ಈಗ ನೀವು ಒಬ್ಬ ಡಾಕ್ಟ್ರು ಅಷ್ಟೇ, ಈಗ ತುಂಬ ಅಟ್ಯಾಚ್ಮೆಂಟ್ ಪೇಷಂಟ್ ಇಟ್ಕೊಂಡು ಚಾಕು ತಗೊಂಡು ಕುಯ್ತೀನಿ, ಈಗ ಆಪ್ರೇಷನ್ ಮಾಡ್ತೀನಿ ಅಂತ ಹೇಳೋಕ್ಕಾಗತ್ತಾ? ಈಗ ಯಾರೇ ಒಬ್ಬರ ಬಗ್ಗೆ ಯು ಶುಡ್ ಬಿ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಷ್ಟು ನೀವು ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಕ್ಲೇರ್ವಾಯಂಟ್ಸಿ ಈಸ್ ಸಮಥಿಂಗ್ ಲೈಕ್ ದ್ಯಾಟ್. ಎಷ್ಟು ಡಿಟ್ಯಾಚ್ಡ್ ಆಗಿರ್ತೀರ, ಪ್ಯೂರ್ ಆಗಿ ನೀವು ತುಂಬಾ ಹಾನೆಸ್ಟಾಗಿ ನೀವಾಗಿರ್ಬೇಕು ಹೊರತು ಮುಂದೆ ಇರುವಂತಹ ವ್ಯಕ್ತಿ ಜೊತೆ ನೀವು ಎಷ್ಟು ಸಂಬಂಧನ ಕಲ್ಪಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಹೇಳಿದೆ ಸ್ಟ್ರೇಂಜರ್ ಥೆರಪಿ. ಇಟ್ಸ್ ಸ್ಟ್ರೇಂಜರ್ ಥೆರಪಿ. ಯು ಶುಡ್ ಆಲ್ವೇಸ್ ಮೀಟ್ ಸ್ಟ್ರೇಂಜರ್ಸ್ ಟು ನೋ ಅಬೌಟ್ ದ ಸ್ಟ್ರೇಂಜರ್ ಆ್ಯಂಡ್ ಪ್ರಿಡಿಕ್ಟ್ ಅಬೌಟ್ ದ ಸ್ಟ್ರೇಂಜರ್. ಇನ್ಮೇಲೆ ನೀವು ನಮಗೆ ಸ್ಟ್ರೇಂಜರ್ ಅಲ್ಲ. ಸಂತೋಷ್ ಅಂತಂದರೆ ಇವತ್ತಿಗೂ ಇಟ್ಸ್ ಎ ಮಿಸ್ಟ್ರಿ. ನೀವು ಏನು ಹೇಳ್ತೀರಾ, ಏನು ಮಾಡ್ತೀರಾ, ಬಟ್ ನನ್ನ ಜೀವನದಲ್ಲಿ ಯಾರಾದ್ರೊಬ್ಬರು ನಾನು ಗೈಡ್ ಮಾಡ್ತಾರೆ ಅಂದರೆ ಅದು ನೀವೇ. ಥ್ಯಾಂಕ್ ಯು ಸರ್. ಯಾಕೆಂದರೆ ಅದನ್ನು ನಾನು ನಿಮ್ಮ ಹತ್ರ ಬೇಕು ಅಂತಲೂ ಬರಲ್ಲ. ಯಾವತ್ತೋ ನೀವು ಕ್ಲಿನಿಕ್ಕಿಗೆ ಬಂದಿರ್ತೀರಾ, ಅಕ್ಕಿ ತೊಗೊಂಡೋಗೋದಕ್ಕೋ ಏನೋ ಪಾಯಿಂಟಿಗೆ ಬಂದಿರ್ತೀರಾ, ಆ ಸಿಚುಯೇಷನ್ ಕ್ರಿಯೇಟ್ ಆಗಿರುತ್ತೆ. ಆ ಸಿಚುಯೇಷನಲ್ಲಿ ಕೇಳ್ತೀನಿ, ಸಂತೋಷ್ ಈ ಎಂಪ್ಲಾಯಿನ ತೊಗೋಬೇಕಂತದೀನಿ, ಇವ್ರಿಗೆ ಮ್ಯಾನೇಜ್ಮೆಂಟ್ ಕೊಡ್ಬೇಕಂತೀನಿ, ಇವ್ರಿಗೆ ಇದು ಮಾಡ್ಬೇಕಂತದೀನಿ, ಮಾಡಲೇಬೇಡ ಟಕ್ಕಂತ ರೈಟಾಗಿ ಹೇಳ್ತೀರ ನೀವು, ಇದು ಮಾಡಿ ಇದು ಮಾಡಬೇಡಿ. ಸೊ ಡೆಫಿನೆಟ್ಲಿ ನೀವು ಹೇಳೋ ಒಂದು ಚಿಕ್ಕ ಸಜೆಷನ್ಸು ನಮ್ಮ ಡೈಲಿ ರೊಟೀನ್ಸು, ನಮ್ಮ ಡಿಸಿಷನ್ಸು, ನಮ್ಮ ಒಂದು ವ್ಯಕ್ತಿತ್ವದ ಮೇಲೆ, ಒಂದು ರಿಲೇಷನ್ಶಿಪ್ ಮೇಲೆ, ಎಲ್ಲದ್ರ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಐ ಥಿಂಕ್ ನೀವು 100 ಜನಕ್ಕೆ ಗೈಡ್ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲಾಟ್ ಆಫ್ ಫೀಡ್ಬ್ಯಾಕ್ಸು ಬಂದಿರುತ್ತೆ. ಹಾಂ, ಹೌದು. ಎನಿ ಒನ್ ಫೀಡ್ಬ್ಯಾಕ್ ಯು ವಾಂಟ್ ಟು ಶೇರ್? ನನಗೆ 2010 2011-12 ನಾನು ಆ್ಯಕ್ಚುಲಿ ಅಂದರೆ ನಾನು ತುಂಬ ಜನಕ್ಕೆ ಅಂತ ಆಚೆ ಹೇಳಕ್ಕೆ ಹೋಗ್ತಿರಲಿಲ್ಲ. ಬಿಕಾಸ್ ಆಚೆ ನಾನೊಬ್ಬ ಕಲಾವಿದನಾಗಿ ನನ್ನ ಕೆಲಸಗಳನ್ನ ನಾನು ತುಂಬ ತೊಡಗಿಸ್ಕೋತಾ ಇದ್ದೆ. ನಾನೀಗ ಪ್ರೊಫೆಸರಾಗಿ ನಾನು ಕೆಲಸ ಮಾಡ್ತೀನಿ ಕಾಲೇಜಲ್ಲಿ. ಸೊ ಅದು ಸಹ ತುಂಬ ಇನ್ವಾಲ್ವ್ ಆಗಿರೋದ್ರಿಂದ ಇದು ನನ್ನ ಪ್ರೊಫೆಷನ್ ಆಗಿ ಯೋಚನೆ ಮಾಡೋದಿಲ್ಲ. ಇಟ್ಸ್ ಮೋರ್ ಲೈಕ್ ಎ ಪ್ಯಾಷನೇಟ್ ಥಿಂಗ್ ವಿಚ್ ಇಸ್ ಹ್ಯಾಪನಿಂಗ್ ಬೈ ಇಟ್ ಸೆಲ್ಫ್. ನಾನು ಯಾರನ್ನೂ ಹುಡ್ಕೊಂಡು ಹೋಗಲ್ಲ, ಅವರವರೇ. ಅದಕ್ಕೆ ಹೇಳಿದೆ, ನಿಮ್ಮ ಸಂದರ್ಭ ಇದ್ರೆ ನಾವು ಇವತ್ತು ಕೂತ್ಕೊಂಡು ಇಲ್ಲಿ ಮಾತಾಡ್ತಿದ್ದೀವಿ ಅಂದ್ರೂ ಇಲ್ಲೇನೋ ಒಂದು ಇವತ್ತಿನ ದಿನದ ಒಂದು ಮಹತ್ವ ಇರುತ್ತೆ. ಸೊ ಆ ರೀತಿ ಇದ್ರೆ ಮಾತ್ರ ಸಂಬಂಧಗಳು. ಅದಕ್ಕೆ ಆ ಕ್ವೆಶನ್ಸ್ ಬರೋಕ್ಕೂ ಅದಕ್ಕೆ ಇಲ್ಲಿವರೆಗೂ ನಾವೇನು ಭೇಟಿ ಆಗಿದ್ದೀವಿ, ನೀವೇನು ಸಜೆಸ್ಟ್ ಮಾಡಿದ್ರೋ ಎವ್ರಿಥಿಂಗ್ ಇಟ್ ಹ್ಯಾಪೆಂಡ್ ಸಿಚುವೇಶನ್ ಬೇಕು ಅಂದ್ರೆ. ಹೌದು. ಈ ಎರಡು ಅಂಗೈಗಳನ್ನ ಈ ಅಂಗೈಗಳು ಎರಡು ನೋಡ್ತಾ ಮುಖಾಮುಖಿಯಾಗಿ ನೋಡ್ತಾ ಇರಬೇಕು. ಇಲ್ಲಿ ಶುಕ್ರ ಮತ್ತೆ ಮರ್ಕ್ಯೂರಿ ಬುಧ. ಸೊ ಇವೆರಡು ನೀಟಾಗಿ ಟಚ್ ಆಗ್ಬೇಕಾರೆ ಈ 3 ಬೆರಳುಗಳು ಅಳ್ಳಾಡಬಾರದು. ತುಂಬಾ ಜನಕ್ಕೆ ಅದು ಇದೆಲ್ಲ ಟಚ್ ಮಾಡಬಾರದು, ನೇಲ್ಸ್ ಟಚ್ ಮಾಡ್ಬೇಕು. ತುಂಬಾ ಕಷ್ಟ ಇದೆ. ಆಲ್ಮೋಸ್ಟ್ 80% ಆಫ್ ಪೀಪಲ್ ಕ್ಯಾನ್ ನಾಟ್ ಡೂ ಇಟ್.